ಮಧ್ಯಪ್ರಾಚ್ಯ ಯುದ್ಧದಿಂದಾಗಿ ಆಭರಣ ಪ್ರಿಯರಿಗೆ ಬಿಗ್ ಶಾಕ್ ಮತ್ತೊಮ್ಮೆ. ಗೋಲ್ಡ್ ಸಿಲ್ವರ್ ರೇಟ್ ಭಾರೀ ಪ್ರಮಾಣದಲ್ಲಿ ಇಳಿಕೆ ಆಗಿದೆ. 10 ಗ್ರಾಂ ಬಂಗಾರದ ಬೆಲೆಯಲ್ಲಿ ₹1,500 ಇಳಿಕೆ ಆಗಿದೆ. ಸದ್ಯಕ್ಕೆ 10 ಗ್ರಾಂನ ಗೋಲ್ಡ್ ರೇಟ್ ಬಂದು 1,53,000 ಇದೆ. ಕೆಜಿ ಸಿಲ್ವರ್ ಬೆಲೆಯಲ್ಲಿ ಭಾರೀ ಪ್ರಮಾಣದಲ್ಲಿ ಇಳಿಕೆ ಆಗಿದೆ. ಒಂದೇ ಒಂದು ದಿನಕ್ಕೆ ₹5,300 ಡೌನ್ಫಾಲ್ ಆಗಿರೋದು ಇದು. ಮತ್ತೆ ಯುದ್ಧ ಆರಂಭ ಆಗಿದೆ. ಗೋಲ್ಡ್ ಸಿಲ್ವರ್ ರೇಟು ಮತ್ತೆ ಜಂಪ್ ಆಗಿಬಿಡುತ್ತೆ. ಮುಂದಿನ ದಿನಗಳಲ್ಲಿ ಬಂಗಾರ ಬೆಳ್ಳಿ ದರ ಮತ್ತಷ್ಟು ಇಳಿಕೆ ಆಗುತ್ತಾ ಅಥವಾ ಏರಿಕೆ ಆಗುತ್ತೆ? ಮುಂದಿನ ದಿನಗಳಲ್ಲಿ ಬಂಗಾರದ ಮತ್ತು ಸಿಲ್ವರ್ ರೇಟ್ ಯಾವ ರೀತಿಯಾಗಿ ಎಫೆಕ್ಟ್ ಕೊಡುತ್ತೆ ಈ ಒಂದು ಯುದ್ಧದ ವಾತಾವರಣದಿಂದ ಅನ್ನೋದನ್ನು ಗಮನಿಸಬೇಕಾಗುತ್ತೆ. ಈಗ ಆಲ್ರೆಡಿ ಇರಾನ್ ಕ್ಷಿಪಣಿ ದಾಳಿ ಆದಮೇಲೆ ಜಾಗತಿಕ ಮಾರುಕಟ್ಟೆಯಲ್ಲಿ ಅಂತೂ ಕಚ್ಚಾ ತೈಲದ ಬೆಲೆ ಜಾಸ್ತಿ ಆಗಿದೆ. 3% ಜಾಸ್ತಿ ಆಗಿದೆ. ಒಂದು 2 ತಿಂಗಳ ಹಿಂದೆ ಏಪ್ರಿಲ್ 8ನೇ ತಾರೀಕು ಕದನ ವಿರಾಮ ಘೋಷಣೆ ಆಗಿತ್ತು. ನಿಮ್ಗೆಲ್ಲರಿಗೂ ಕೂಡ ನೆನಪಿರ್ಬೋದು. ಇಸ್ರೇಲ್ ಮೇಲೆ ಇರಾನ್ ನಡೆಸಿದಂತಹ ಮೊದಲ ನೇರ ದಾಳಿ ಆಗಿದ್ದದು. ಈಗ ಮತ್ತೊಮ್ಮೆ ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಕಾರ್ಮೋಡ ಕವಿದಿದೆ. ಈ ವಾರ ಅಂದರೆ ಇವತ್ತಿನ ದಿನ ಜಾಗತಿಕ ಮಾರುಕಟ್ಟೆ ಓಪನ್ ಆಗ್ತಾ ಇದ್ದಂತೆ ಇರಾನ್ ಇಸ್ರೇಲ್ ಯುದ್ಧದ ಭೀತಿಯಿಂದಾಗಿ ತೈಲ ಬೆಲೆಯಲ್ಲಿ ದಿಢೀರ್ ಏರಿಕೆ ಕಂಡು ಬಂದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಆರಂಭಿಕ ವಹಿವಾಟಲ್ಲಿ ಅಂತಾರಾಷ್ಟ್ರೀಯ ಮಾನದಂಡ ಬ್ರೆಂಟ್ ಕ್ರೂಡ್ ಬೆಲೆ 3.29% ಜಾಸ್ತಿ ಆಗಿರೋದು. ಪ್ರತಿ ಬ್ಯಾರಲ್ಗೆ $96.15 ಈಗ ಆಲ್ರೆಡಿ ತಲುಪಿದೆ. ಇಸ್ರೇಲ್ನಲ್ಲೂ ಅಷ್ಟೇ. ಇಸ್ರೇಲ್ನಲ್ಲಿ ಮತ್ತೊಮ್ಮೆ ಅಲ್ಲಿನ ಶಾಲಾ ಕಾಲೇಜುಗಳನ್ನು ಬಂದ್ ಮಾಡುವಂತ ಪರಿಸ್ಥಿತಿ. ಯಾವಾಗ ಏನಾಗುತ್ತೆ ಹೇಳಕ್ ಬರೋದಿಲ್ಲ ಅನ್ನೋ ರೀತಿಯಾಗಿ ಸಾಲು ಸಾಲು ಕ್ಷಿಪಣಿ ಅಪ್ಪಳಿಸ್ತಾ ಇದೆ. ಸೊ ಹಾಗಾಗಿ ಇದೇ ರೀತಿಯಾದಂತಹ ಯುದ್ಧದ ವಾತಾವರಣ ಮುಂದುವರಿತಾ ಹೋದರೆ, ಡೊನಾಲ್ಡ್ ಟ್ರಂಪ್ ಏನೋ ಈಗ ಹೇಳಿದ್ದಾರೆ ಮಾತುಕತೆ, ಶಾಂತಿಯ ಮಾತುಕತೆ ಆಗ್ತಾ ಇದೆ, ಈ ಸಂದರ್ಭದಲ್ಲಿ ಪ್ರತಿದಾಳಿಗಳು ಬೇಡ ಅಂತ. ದಾಳಿ ಮಾಡಿದಾಗ ಆಬ್ವಿಯಸ್ಲಿ ಪ್ರತಿದಾಳಿ ಆಗೇ ಆಗುತ್ತೆ. ನೋಡಬೇಕು ಈ ಒಂದು ಮತ್ತೊಮ್ಮೆ ಯುದ್ಧದ ಪರಿಸ್ಥಿತಿ ನಿರ್ಮಾಣ ಆಗಿರೋದು ಯಾವ ಹಂತಕ್ಕೆ ಹೋಗುತ್ತೆ ಅಥವಾ ಇದು ಇಲ್ಲಿಗೆ ನಿಲ್ಲುತ್ತಾ ಅನ್ನೋದನ್ನ.